ರಾಸಾಯನಿಕ ಬಣ್ಣಗಳಿಂದ ಭಾರತೀಯ ಜನತೆಯೊಂದಿಗೆ ಆಗಿರುವ ಅನ್ಯಾಯ ಮತ್ತು ಸಹಿಸಿಕೊಂಡ ಅನ್ಯಾಯವನ್ನು ವಿವರಿಸುವ ಶಕ್ತಿ ನನ್ನಲ್ಲಿಲ್ಲ. ನಮ್ಮ ಋಷಿಮುನಿಗಳು ಈ ಹೋಳಿಕೋತ್ಸವವನ್ನು ಮಹೋನ್ನತ ಉದ್ದೇಶಗಳಿಂದ ಪ್ರಾರಂಭಿಸಿದ್ದರು. ಮತ್ತೆ ರಘುರಾಜರಿಗೆ ನಾರದ ಮುನಿಗಳು ಕೂಡ ವಿವರಿಸಿದ್ದರು. ಅತ್ಯಂತ ಪ್ರಾಚೀನವಾಗಿದೆ. ಉದಾಹರಣೆಗೆ ಆಂಗ್ಲ ಕಪ್ಪು ಬಣ್ಣದಲ್ಲಿ ಇರುತ್ತದೆ ಲೆಡ್ ಆಕ್ಸೈಡ್. ಆ ಆಂಗ್ಲ ಕಪ್ಪು ಬಣ್ಣವು ಬಜಾರಿನಲ್ಲಿ ಸಿಗುತ್ತದೆ. ಅದು ಕಿಡ್ನಿಯನ್ನು ದುರ್ಬಲಗೊಳಿಸುತ್ತದೆ, ಮೂತ್ರಪಿಂಡ ಗುರ್ದೆಗಳ ಕಾಯಿಲೆ ಉಂಟು ಮಾಡುತ್ತದೆ. ಹಸಿರು ಬಣ್ಣದಲ್ಲಿ ಕಾಪರ್ ಸಲ್ಫೈಟ್ ಇರುತ್ತದೆ. ಇದು ಕಣ್ಣುಗಳಲ್ಲಿ ಉರಿಯೂತ, ಸೂಜು ಮತ್ತು ತಾತ್ಕಾಲಿಕ ಕುರುಡುತನವನ್ನು ಮತ್ತು ಕಣ್ಣುಗಳ ದೃಷ್ಟಿಯು ದುರ್ಬಲಗೊಳ್ಳುತ್ತದೆ. ಸಿಲ್ವರ್ ಬಣ್ಣ. ಸಿಲ್ವರ್ ಬಣ್ಣದಲ್ಲಿ ಇರುತ್ತದೆ ಅಲ್ಯೂಮಿನಿಯಂ ಬ್ರೋಮೈಡ್. ಇದು ಕ್ಯಾನ್ಸರ್ಗೆ ಆಹ್ವಾನ ನೀಡುತ್ತದೆ. ನೀಲಿ ಬಣ್ಣ, ಪರ್ಷಿಯನ್ ಬ್ಲೂ, ಚರ್ಮರೋಗ ಉಂಟು ಮಾಡುತ್ತದೆ. ನೀಲಿ ಬಣ್ಣದಲ್ಲಿ ಪರ್ಷಿಯನ್ ಬ್ಲೂ ಇರುತ್ತದೆ. ಕೆಂಪು ಬಣ್ಣದಲ್ಲಿ ಇರುತ್ತದೆ ಮರ್ಕ್ಯುರಿಕ್ ಸಲ್ಫೈಟ್. ಮರ್ಕ್ಯುರಿಕ್ ಸಲ್ಫೈಟ್ ಚರ್ಮ ಕ್ಯಾನ್ಸರ್ ಉಂಟು ಮಾಡುತ್ತದೆ. ಮತ್ತೆ ನೇರಳೆ ಬಣ್ಣ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಬಣ್ಣದಲ್ಲಿ ಇರುತ್ತದೆ ಕ್ರೋಮಿಯಂ ಅಯೋಡೈಡ್. ಇದು ಅಸ್ತಮಾ, ಶ್ವಾಸಕೋಶದ ಸಮಸ್ಯೆಗಳು ಮತ್ತು ಅಲರ್ಜಿ ಉಂಟು ಮಾಡುತ್ತದೆ. ಇದು ಬಣ್ಣವು ಒಂದು ನಿರ್ದೋಷಿಯಲ್ಲ. ನಿರ್ದೋಷಿ ಪಲಾಶ್ ಹೂಗಳನ್ನು ಬದಿಗೊತ್ತಿ ಆಂಗ್ಲ ಶಾಸಕರ ಒತ್ತಡದಿಂದ ನನ್ನ ಭಾರತೀಯರಿಗೆ ಕೋಟ್ಯಾಂತರ ರೂಪಾಯಿಗಳ ಬಣ್ಣಗಳನ್ನು ಹಸ್ತಾಂತರಿಸುತ್ತಾರೆ. ಆದರೆ ಅರಬ್ ರೂಪಾಯಿಗಳಷ್ಟು ನಮ್ಮ ಆರೋಗ್ಯ ಹಾನಿ ಉಂಟು ಮಾಡಾಯಿತು. ಆದ್ದರಿಂದ ನಾನು ಇದನ್ನು ವಿರೋಧಿಸಿದೆ. ಪಲಾಶ್ ಹೂಗಳ ಬಣ್ಣವನ್ನು ಪ್ರಾರಂಭಿಸಿದೆ. ಅನೇಕ ಜನರಿಗೆ ಆರೋಗ್ಯ ಲಾಭವಾಗಿದೆ. ಸರಿ, ಈಗ ನೀವು ಕಪ್ಪು ಬಣ್ಣ ತಯಾರಿಸಬೇಕೆಂದರೆ ನೆಲ್ಲಿಕಾಯಿ ಪುಡಿಯನ್ನು ಉಂಡೆಗಟ್ಟಿ ಲೋಹದ ಪಾತ್ರೆಯಲ್ಲಿ ರಾತ್ರಿ ಇಡಿ. ಬೆಳಿಗ್ಗೆ ಕಪ್ಪು ಬಣ್ಣ ತಯಾರಾಗುತ್ತದೆ. ಇದು ಚರ್ಮಕ್ಕೆ, ದೇಹಕ್ಕೆ ಹಚ್ಚಿಸಿಕೊಳ್ಳುವವರಿಗೆ ಹಿತಕರವಾಗಿದೆ. ಹಸಿರು ಬಣ್ಣ ತಯಾರಿಸಬೇಕೆಂದರೆ ಮೆಹಂದಿ ಪೌಡರನ್ನು ಹಿಟ್ಟಿನಲ್ಲಿ ಮಿಶ್ರಣ ಮಾಡಿದರೆ ಹಸಿರು ಬಣ್ಣ ತಯಾರಾಗುತ್ತದೆ. ಒಣಕಂದು ಬ್ರೌನ್ ಬಣ್ಣ ತಯಾರಿಸಬೇಕೆಂದರೆ ಕೂದಲಿಗೆ ಲಾಭದಾಯಕವಾಗಿದೆ. ಮೆಹಂದಿಗೆ ನೆಲ್ಲಿಕಾಯಿ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡಿದರೆ ಕಂದು ಬಣ್ಣ ತಯಾರಾಗುತ್ತದೆ. ಒಣ ಹಳದಿ ಬಣ್ಣ ತಯಾರಿಸಬೇಕೆಂದರೆ ಚರ್ಮಕ್ಕೆ ಹಿತಕಾರಿಯಾಗಿದೆ. ಕಕ್ಕೆ, ಚೆಂಡು ಹೂವು, ಅರಿಶಿಣ ಪುಡಿ ಮತ್ತು ಕಡಲೆ ಹಿಟ್ಟು ಮಿಶ್ರಣ ಮಾಡಿದರೆ ಹಳದಿ ಬಣ್ಣ ತಯಾರಾಗುತ್ತದೆ. ಕೆಂಪು ಬಣ್ಣ ತಯಾರಿಸಬೇಕೆಂದರೆ ಕೆಂಪು ಚಂದನ ಮತ್ತು ದಾಸವಾಳಗಳ ಹೂಗಳ ಪುಡಿ ಮಿಶ್ರಣ ಕೆಂಪು ಬಣ್ಣ ತಯಾರಾಗುತ್ತದೆ. ಇನ್ನೂ ಹಲವಾರು ಬಣ್ಣಗಳಿವೆ.